ಕರೆದಾಗ ನಾನು ಸಭಿಕನಾಗಿ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ, ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳಿ ಬಂದೆ. ಆದರೆ ಬರುವಾಗಲೂ ಸಹ ಹೇಳಿದರು, ಆಮೇಲೂ ಹೇಳ್ತಾನೆ ಬಂದರು, ನೀವು ಮಾತಾಡಬೇಕಾಗುತ್ತೆ ಅಂತ. ಕೊನೆಗೆ 5 ನಿಮಿಷ ಮಾತಾಡಿ ಅಂತ ಚೀಟಿ ಕೊಟ್ಟಿದ್ದಾರೆ. ಈ IPL ಮ್ಯಾಚ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ವಿರಾಟ್ ಕೊಹ್ಲಿದು ಬಂದಾದ ಮೇಲೆ ಜಸ್ಪ್ರೀತ್ ಬುಮ್ರಾ ಆಟ ಆಡಕ್ಕೆ ಬಂದಂಗಾಗಿದೆ ಬ್ಯಾಟ್ ಹಿಡ್ಕೊಂಡು. ತುಂಬ ಅಂತಃಕರಣದಿಂದ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀಮತಿ ಬಲ್ಕಿಶ್ ಬಾನು ಅವರು ಮಾತಾಡಿದ್ದಾರೆ. ನಿರರ್ಗಳವಾಗಿ ಸುಮಾರು 50 ನಿಮಿಷಕ್ಕೂ ಹೆಚ್ಚು ಕಾಲ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮಾತಾಡಿದ್ದಾರೆ. ನಾನು ಧನಂಜಯ ಸರ್ಜಿ ಅವರು ಮಾತಾಡುವಾಗ ಧನಂಜಯ ಸರ್ಜಿ ಅವರ ಇವರು, ಧನಂಜಯ ಸ್ವಾಮೀಜಿಯವರ ಇವರು ಅಂತೇಳಿ ಒಂದು ಸ್ವಲ್ಪ ಯೋಚನೆ ಮಾಡೋ ಹಾಗಾಯಿತು. ಯಾಕೆಂದರೆ ನಮ್ಮ ಚುನಾವಣೆ ಸಂದರ್ಭದಲ್ಲಿ, ಅಂದರೆ ಪದವೀಧರ ಕ್ಷೇತ್ರದಿಂದ ಅವರು ಚುನಾವಣೆ ನಿಂತಿದ್ದು, ಚುನಾವಣೆ ಸಂದರ್ಭದಲ್ಲಿ ಮತ ಕೇಳೋಕೆ ಬಂದಾಗ ಇಷ್ಟು ಮಾತಾಡಿದ್ದೆ ನೋಡಿಲ್ಲ ನಾನು. ಇರಲಿ, ಬಹಳ ಬೇಗ ಮಾತುಗಳನ್ನ ಮುಗಿಸ್ತೇನೆ. ವಿಷಯಕ್ಕೆ ಮಾತ್ರ ಸೀಮಿತವಾಗಿದ್ದುಕೊಂಡು ಮಾತುಗಳನ್ನ ಮುಗಿಸ್ತೇನೆ. ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ಈ ಸಭೆಯಲ್ಲಿ ಭಾಗಿಯಾಗಿರುವಂಥ ನನ್ನೆಲ್ಲ ಬಾಂಧವರೇ, ಮೊದಲನೇದು ಒಂದು ಅಬ್ಸರ್ವೇಷನ್ಸ್ ನಂದು, ಅದನ್ನು ಡಾಕ್ಟ್ರು ಸಹ ಮಾಡಿದರು. ಈ ದೇಶದ ಒಟ್ಟು ಜನಸಂಖ್ಯೆ 146 ಕೋಟಿ, 1.46 ಬಿಲಿಯನ್ ಅಂತ ಹೇಳ್ತೀವಿ, 146 ಕೋಟಿ. ಅದರಲ್ಲಿ ಯೂತ್ ಅಂಥೇಳಿ ಕರೆಯಲ್ಪಡುವಂಥ ವಯೋಮಾನ ಸ್ವಲ್ಪ ಚರ್ಚಾಸ್ಪದ ಇದೆ. ಅದು ಒಂದು ಕಡೆ ಹೇಳ್ತಾರೆ 35 ವರ್ಷದ ಒಳಗಿರೋರು ಯೂತ್ ಅಂತೇಳಿ. 35 ವರ್ಷದ ಒಳಗಡೆ ಇರುವಂಥ ಯೂತ್ನ ನಾವು ತಗೊಂಡೋದೇ ಆದರೆ, ಆಗ ತಾನೇ ಹುಟ್ಟಿದ ಮಗುವಿನಿಂದ ಹಿಡಿದು 35 ವರ್ಷದ ವಯೋಮಾನದ ಮಿತಿಯನ್ನು ಇಟ್ಕೊಂಡು ನಾವು ಮಾತಾಡೋದೇ ಆದರೆ 65% ಈ ದೇಶದ ಜನಸಂಖ್ಯೆ ಆ ವಯೋಮಿತಿಯಲ್ಲಿ ಬರ್ತದೆ. ಬಟ್ 18 ಆಗ್ತಿದ್ದ ಹಾಗೆ ಒಂದು ವಿಶೇಷವಾದಂಥ ಅಧಿಕಾರ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಲಭಿಸ್ತದೆ. ಏನದು? ವೋಟಿಂಗ್ ಪವರ್. ಸೊ 18ರಿಂದ 28ರ ವಯೋಮಿತಿಯನ್ನು ನಿಜವಾದಂಥ ಯೂತ್ ಅಂತ ಹೇಳಿ ಗುರುತಿಸಬೇಕು. ಪ್ರೊಡಕ್ಟಿವ್ ಏಜ್ ಅದು ಅಂತೇಳಿ ಹೇಳ್ತಾರೆ. ಟೋಟಲ್ ಎಲೆಕ್ಟರೇಟ್ನ 21 to 22% ಆ ವಯೋಮಿತಿಯ ಒಳಗಡೆ ಬರುವಂತಹ ಜನಸಂಖ್ಯೆ ನಮ್ಮ ದೇಶದಲ್ಲಿದೆ. ಆದರೆ ಈ ಸಭೆಯಲ್ಲಿ ಈ ಎರಡೂ ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ನೋಡಿದ್ರೂ ಅವರ ರೆಪ್ರೆಸೆಂಟೇಷನ್ ಬಹಳ ಕಡಿಮೆ ಇದೆ. ಅದನ್ನು ಡಾಕ್ಟರ್ ಹೇಳಿದರು. ಯಾವುದೇ ಒಂದು ಯೋಜನೆ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಎಲ್ಲರನ್ನೂ ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ಕ್ಲೂಸಿವ್ ಅನ್ನೋ ಪದನ ಬಳಸ್ತಾರೆ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇರುವಂಥವರಿಗೆ ನಾವು ಮಾತಾಡಬೇಕಾಗ್ತಾ ಇದೆ. ಈಗ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಯೂತ್ ಅಂತ ಹೇಳಿದರೆ ಅವರಿಗೆ ಉದ್ಯೋಗ ಕೊಟ್ಬಿಟ್ಟು ಅವ್ರನ್ನ ಆರ್ಥಿಕವಾಗಿ ಮೇಲೆತ್ತೋದ್ರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ನಮ್ಮ ದೇಶದೊಳಗಡೆ ಬೇರೆ ಬೇರೆ ರಾಜ್ಯಗಳನ್ನು ಇಟ್ಕೊಂಡು ಗುರುತಿಸೋದಕ್ಕೆ ಹೊರಟ್ರೆ ಅತಿ ಹೆಚ್ಚು ಆರ್ಥಿಕವಾಗಿ ಮುಂದುವರೆದಿರುವಂಥ ರಾಜ್ಯ ಯಾವುದು? ಪಂಜಾಬ್. ಆದರೆ ಅತಿ ಹೆಚ್ಚು ಸಮಸ್ಯೆ ಇರೋದೇ ಪಂಜಾಬಲ್ಲಿ ಇವತ್ತು. ಡ್ರಗ್ ಮಿನಾನ್ಸ್, ಬಹಳಷ್ಟು ಕೊಲೆಗಳು, ಸುಲಿಗೆಗಳು, ಅಶಾಂತಿ,
ಹಾಗಾದರೆ ಎಕನಾಮಿಕ್ ಅಪ್ಲಿಫ್ಟ್ಮೆಂಟಾ? ಈ ಒಂದು ಪ್ರಶ್ನೆನ ನಾವು ಕಂಡ್ಕೋಬೇಕಾಗ್ತದೆ. ಈ ಪ್ರಶ್ನೆಗೆ ಉತ್ತರನ ಕಂಡ್ಕೋಬೇಕಾಗ್ತದೆ. ಆಗ ಸ್ವಲ್ಪ ಯೋಚನೆ ಮಾಡಿದಾಗ ಗೊತ್ತಾಗ್ತದೆ, ಬರೀ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ಒಂದೇ ಅಲ್ಲ, ಎಜುಕೇಷನಲಿ, ಮಾರಲಿ, ವ್ಯಾಲ್ಯೂ ಬೇಸ್ಡ್ ಅಪ್ಲಿಫ್ಟ್ಮೆಂಟು ಸಹ ಬಹಳ ಮುಖ್ಯ ಆಗ್ತದೆ ಅಂತೇಳಿ. ಆ ನಿಟ್ಟಿನಲ್ಲಿ ಸೊಸೈಟಿ ಯೋಚನೆ ಮಾಡಬೇಕಾಗ್ತದೆ. ಮೇಡಮ್ ಮಾತಾಡ್ತಾ ಹೇಳಿದರು, ಬರೀ ನಮಾಜ್ ಮಾಡೋದಕ್ಕೆ ಮಾತ್ರ ಮಸೀದಿನ ಬಳಸೋದಲ್ಲದೆ ಇನ್ನಿತರ ವಿಚಾರಗಳನ್ನು ಸಹ ನಾವು ಈ ರೀತಿಯಲ್ಲಿ ಯೋಚನೆ ಮಾಡ್ಬೋದು ಅಂತೇಳಿ. ನನ್ನ ಗೆಳೆಯ ಇಬ್ರಾಹಿಂ ಮಾತಾಡ್ತಾ ಇದ್ದಾಗ, ಇಲ್ಲಿ ಲಿಯಾಕತ್ ಅವರು ಮಾತಾಡ್ತಾ ಇದ್ದಾಗ ನನಗೆ ಕೇಳ್ದ, ಉರ್ದುನಲ್ಲಿ ಶುರು ಮಾಡಿದರು, ಅರ್ಥ ಆಗ್ತದ ನಿನಗೆ ಅಂತ. ಮರ್ತುಬಿಟ್ಟ ಅವನು. ನಾನು ಅವನ ಗೆಳೆಯ ಅನ್ನೋದನ್ನು ಮರ್ತುಬಿಟ್ಟ. ಅರ್ಥ ಆಗ್ತದ ನಿನಗೆ ಅಂತ. ಯಾಕೆ ಹೀಗೆ ಹೇಳ್ತೀನಿ ಅಂದರೆ, ಚಿಕ್ಕಂದಿನಲ್ಲಿ ಒಟ್ಟಿಗೆ ಬೆಳೆದವ್ರು ನಾವೆಲ್ಲ. ನನಗೆ ಎಷ್ಟು ಚೆನ್ನಾಗಿ ಉರ್ದು ಅರ್ಥ ಆಗ್ತದೋ ಅಷ್ಟು ಚೆನ್ನಾಗಿ ಅವನಿಗೆ ಕನ್ನಡ ಅಲ್ಲ ಸಂಸ್ಕೃತ ಅರ್ಥ ಆಗ್ತದೆ ಅವನಿಗೆ. ನನಗೆ ಸಂಸ್ಕೃತ ಅರ್ಥ ಆಗಲ್ಲ. ಸಂಸ್ಕೃತ ತಗೊಂಡು ಓದ್ದವನು, ನಾನು ಸಂಸ್ಕೃತ ಓದಲಿಲ್ಲ. ಇದು ಭಾಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅವನು ಅರಾಬಿಕ್ ಸ್ಕಾಲರು ಹೌದು, ಸಂಸ್ಕೃತ ಸ್ಕಾಲರು ಹೌದು. ಯೂತ್ ಅಪ್ಲಿಫ್ಟ್ಮೆಂಟ್ ಅನ್ನೋದು ಆಗಬೇಕು ಅಂತ ಹೇಳಿದರೆ ಮನಸ್ಸು ತೆರ್ಕೊಳ್ಬೇಕು. ಈ ರೀತಿ ತೆರೆದಂಥ ಮನಸ್ಸಿನವನವನು. ಹಾಗಾಗಿ ಜಗತ್ತಿಗೆ ತೆರ್ಕೊಂಡಿದ್ದಾನೆ, ಸಮಾಜಕ್ಕೆ ತೆರ್ಕೊಂಡಿದ್ದಾನೆ. ಯಾರಿಗೆ ಅಗತ್ಯ ಇದೆಯೋ ಅವರೆಲ್ಲರಿಗೂ ತೆರೆದ ಪುಸ್ತಕವಾಗ್ತಾ ಇದ್ದಾನೆ ಅವನು. ಈ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇನ್ನೊಂದು ಮಾತು, ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಮಾಡ್ತಾರೆ. ಹಿ ವುಡ್ ಹ್ಯಾವ್ ಡನ್ ದಟ್, ಡೆಫಿನೆಟ್ಲಿ ಹಿ ವುಡ್ ಹ್ಯಾವ್ ಡನ್ ದಟ್. ಆದರೆ ಅವನು ಹುಡುಕಿದ್ದು ಎಂತಹ ಏರಿಯಾನ ನೋಡಿ. ನಮ್ಮಲ್ಲಿ ಬರೋರೆಲ್ಲ, ನಮ್ಮ ಶಾಲೆ ಕಾಲೇಜುಗಳಿಗೆ ಬರೋರೆಲ್ಲ ಅತೃಪ್ತ ಮನಸ್ಸಿನ ತಂದೆ ತಾಯಿಗಳ ಆಸೆಯನ್ನು ಈಡೇರಿಸ್ಲಿಕ್ಕೆ ಆಗದೇ ಇದ್ರೂ ಬಂದು ಸೇರುವಂಥವ್ರು ಹೆಚ್ಚು. ನಾನು ಅತೃಪ್ತ ಮನಸ್ಸಿನ ತಂದೆ ತಾಯಿಗಳು ಅಂತ ಹೇಳಿದೆ. ಮೇಡಮ್ ಅವ್ರನ್ನೇ ವಾಲಿದ್ ಅಂತ ಹೇಳ್ತಾ ಇದ್ದಿದ್ದು. ಉರ್ದು ಅರ್ಥ ಆಗುತ್ತೆ. ಅತೃಪ್ತ ಮನಸ್ಸು ಅಂತ ಯಾಕೆ ಹೇಳಿದೆ ಅಂದರೆ, ಅವ್ರು ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆಗಲ್ಲ ಅವ್ರ ಕೈಯಲ್ಲಿ. ಹಾಗಾಗಿ ಮಕ್ಕಳನ್ನು ತಗೊಂಡು ಬಂದ್ಬಿಟ್ಟು ಎಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು. ಎಷ್ಟು ಜನ ಎಂಜಿನಿಯರ್ ಬೇಕು ಈ ದೇಶಕ್ಕೆ? ಕರ್ನಾಟಕನೇ ತೆಗೆದುಕೊಂಡ್ರೆ ಪ್ರತಿ ವರ್ಷ ಹತ್ತತ್ರ 1 ಲಕ್ಷ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗಳು ಹೊರ ಬರ್ತಾರೆ. ಎಷ್ಟು ಜನ ಎಂಪ್ಲಾಯಬಲ್? ಅರ್ಹತೆ ಗಳಿಸೋದು ಬೇರೆ, ಯೋಗ್ಯತೆ ಗಳಿಸೋದು ಬೇರೆ. ಎಂಪ್ಲಾಯಬಲ್ ಅಂತ ಹೇಳ್ತಾ ಇರೋದು ಕೆಲಸಕ್ಕೆ ತೆಗೆದುಕೊಳ್ಳುವಂಥ ಯೋಗ್ಯತೆ ಎಷ್ಟು ಜನಕ್ಕೆ ಇರುತ್ತೆ ಅನ್ನೋದನ್ನು ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಎರಡು 2040 ಹೊತ್ತಿಗೆ ಭಾರತ ಏನಾಗಬಹುದು ಅನ್ನುವಂತಹ ಕಲ್ಪನೆನ ನಮಗೆ ನಿಮಗೆ ಹಂಚಿದ್ರು ಡಾಕ್ಟರ್. ತುಂಬ ಸಂತೋಷ ಆಯಿತು. ಇವತ್ತಿನ ಪ್ರಸ್ತುತ ಜನಸಂಖ್ಯೆ 146 ಕೋಟಿ ಅಂತ ಹೇಳಿದೆ. 146 ಕೋಟಿ ಅಂತಿದ್ದಾಗ ಡಾಕ್ಟರ್ ಲೆಕ್ಕಾಚಾರದ ಪ್ರಕಾರ ಹೋದರೆ 292 ಕೋಟಿ ಕೈಗಳು. ಅದರಲ್ಲಿ ದುಡಿಯೋಕ್ಕೆ ಆಗದೇ ಇರುವ ವಯಸ್ಸಾದವರು ಅಥವಾ ಚಿಕ್ಕ ವಯಸ್ಸಿನವರು ಅಂತೆಲ್ಲ ತೆಗೆದ ನಂತರ ಒಂದು 50% ಅಂತ ಹೇಳಿದರೆ ಹತ್ತತ್ರ 60ರಿಂದ 70 ಲಕ್ಷ ಜನ ದುಡಿತಾ ಇರಬೇಕಲ್ಲ ಈ ದೇಶದಲ್ಲಿ. ಆ ರೀತಿ ಉದ್ಯೋಗ ಸಿಗ್ತಾ ಇದೆಯಾ? ಇಲ್ಲ.
ಉದ್ಯೋಗಗಳಿಲ್ವಾ? ಇದೆ. ಆದರೆ ಉದ್ಯೋಗಕ್ಕೆ ಬೇಕಾಗುವಂಥ ಸ್ಕಿಲ್ಸ್ ಇದೆಯಾ? ಇಲ್ಲ. ಸ್ಕಿಲ್ಸ್ ಇದ್ದರೆ ಅದು ಅಪ್ಡೇಟ್ ಆಗಿದೆಯಾ? ಅದೂ ಇಲ್ಲ. ಎಲ್ಲರ ಅನುಭವಕ್ಕೆ ಬಂದಿರುತ್ತೆ. ಮನೆಯಲ್ಲಿ ಏನೋ ಒಂದು ಸಣ್ಣ ನಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಯಿತು ಅಂತ ಹೇಳಿದರೆ ಪ್ಲಂಬರ್ನ ಹುಡುಕಿ ಸುಸ್ತಾಗಿ ಹೋಗ್ತೀವಿ. ಎಲೆಕ್ಟ್ರಿಷಿಯನ್ನ ಹುಡುಕಿ ಸುಸ್ತಾಗಿ ಹೋಗ್ತೀವಿ. ಅದಕ್ಕಿಂತಲೂ ದೊಡ್ಡ ದುರಂತ ಯಾವುದು ಗೊತ್ತಾ? ಡಾಕ್ಟರ್ ಕನ್ಸಲ್ಟೇಷನ್ಗೆ ಜಾಸ್ತಿ ಜನ ಸಿಗ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಅದಕ್ಕಿಂತ ದೊಡ್ಡ ದುರಂತ ಎಲೆಕ್ಟ್ರಿಷಿಯನ್ ಸಿಗೋದಕ್ಕಿಂತ ದೊಡ್ಡ ದುರಂತ ಯಾವುದು ಗೊತ್ತಾ? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿರ್ತಾನೆ, ಸ್ವಿಚ್ ಬೋರ್ಡ್ನ ಬಿಚ್ಚಿದ್ರೆ ಅಲ್ಲಿ ಕಾಣುವಂಥ 3 ಬಣ್ಣದ ವೈರ್ಗಳಲ್ಲಿ ಕಲರ್ ಕೋಡ್ ಏನು ಅನ್ನೋದು ಗೊತ್ತಾಗಲ್ಲ ಅವನಿಗೆ. ಅಲ್ಲಿ ಬ್ಲೂ ವೈರ್ ಏನು ಹೇಳುತ್ತೆ, ಯೆಲ್ಲೋ ವೈರ್ ಏನು ಹೇಳುತ್ತೆ, ನ್ಯೂಟ್ರಲ್ ಯಾವುದು, ಫೇಸ್ ಯಾವುದು ಗೊತ್ತಾಗಲ್ಲ. ಈ ಸಮಸ್ಯೆ ಇದೆ. ಹಾಗಾದ್ರೆ ಆ ಕೆಲಸ ಮಾಡಲಿಕ್ಕೆ ಯಾರು ಹೋಗ್ತಾರೆ? ಯಾರು ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಆಗಲ್ಲ ಅವರು. ಮೇಡಮ್ ಹೇಳಿದಾಗೆ ಟಾಪರ್ ಮನೆಯ ಅನಿವಾರ್ಯತೆಯಿಂದ ಉದ್ಯೋಗ ಹುಡ್ಕೊಂಡು ಹೋಗ್ತಾನೆ, ಇನ್ಯಾವುದೋ ಕಾರಣದಿಂದ ಉದ್ಯೋಗ ಹುಡ್ಕೊಂಡು ಹೋಗ್ತಾರೆ. ಆದರೆ ಅವರನ್ನು ಟ್ರೈನ್ ಮಾಡಬೇಕು, ಪ್ರಾಪರಾಗಿ ಎಂಪ್ಲಾಯಬಲ್ ಮಾಡಬೇಕು ಅನ್ನುವಂತಹ ಕನಸು ಕಂಡಲ್ಲ ನನ್ನ ಗೆಳೆಯ. ಅದರ ಫಲವಾಗಿ ಮಲ್ನಾಡ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಹುಟ್ಕೊಳ್ತೀನಿ. 10th ಸ್ಟ್ಯಾಂಡರ್ಡ್ ಫೇಲ್ ಆದಂತಹ ಅಥವಾ ಪಾಸ್ ಆದಂತಹ ಎಷ್ಟೋ ಮಕ್ಕಳು ಮುಂದೇನು ಮಾಡಬೇಕು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗದೆ ಗೊಂದಲದಲ್ಲಿರ್ತಾರೆ. ಅವ್ರುಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್, ಈಗಾಗಲೇ ಒಂದಿಷ್ಟು ಉದ್ಯೋಗದಲ್ಲಿ ಇದ್ದಾರೆ, ಆದರೆ ಅವರ ಸ್ಕಿಲ್ ಪ್ರಾಪರ್ ಆಗಿ ಅಪ್ಗ್ರೇಡ್ ಆಗಿರೋದಿಲ್ಲ. ಅವ್ರಿಗೆ ರೀಸ್ಕಿಲ್ಲಿಂಗ್, ಈ ಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದಾಗ ನಾನು ತುಂಬ ಹೆಮ್ಮೆ ಪಟ್ಟಿದ್ದೀನಿ. ನನಗೆ ಗೊತ್ತಿರಲಿಲ್ಲ ಪ್ರಾರಂಭದಲ್ಲಿ ಇವನು ಈ ರೀತಿ ಎಲ್ಲ ಕನಸುಗಳನ್ನ ಕಾಣ್ತಾನೆ ಅಂತ. ಕನಸುಗಳನ್ನ ಕಾಣ್ತಾನೆ ಅನ್ನೋದಂತೂ ನನಗೆ ಚಿಕ್ಕಂದಿನಿಂದ ಗೊತ್ತಿತ್ತು. ನನಗೆ ಗೊತ್ತಿತ್ತು. ಅವನು PUC ಮುಗಿಸಿದ ನಂತರ ಎಲ್ಲರ ಹಾಗೆ ಹತ್ತಿರದಲ್ಲಿರೋ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಲಿಲ್ಲ. ಅವನು ಅವತ್ತಿನ ಕಾಲದಲ್ಲಿ ದೂರದಲ್ಲಿರೋ ಇಂಜಿನಿಯರಿಂಗ್ ಕಾಲೇಜ್ನ ಹುಡ್ಕೊಂಡೋದ. ಆನಂತರ ಇನ್ನೂ ದೂರಕ್ಕೆ ದೇಶ ಬಿಟ್ಟು ಹೋದ. ಆದರೂ ಈ ದೇಶಕ್ಕೆ ಪುನಃ ಬಂದು ನಾನು ಇನ್ನೊಂದಿಷ್ಟು ಏನಾದ್ರು ಮಾಡಬೇಕು ಅಂಥೇಳಿ ಆ ಸಾಧನೆಯ ಹಾದಿಯಲ್ಲಿರುವಂಥ ಗೆಳೆಯನಿಗೆ ನನ್ನೆಲ್ಲ ಮಿತ್ರರ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮತ್ತೆ ಇನ್ನೊಮ್ಮೆ ಯಾವಾಗಲಾದರೂ ಅವಕಾಶವಾದಾಗ ಮಾತನಾಡೋಣ ಅಂಥೇಳಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದ.